ವೀಕ್ಷಕರೇ, ಕರ್ನಾಟಕ ಬಿಜೆಪಿಯ ಸಾಮ್ರಾಟ ಆರ್ ಅಶೋಕ್, ಬೆಂಗಳೂರು ನಗರದ ಸಾಮ್ರಾಟ ಆರ್ ಅಶೋಕ್. ಹೀಗೆ ಆರ್ ಅಶೋಕ್ ಅವರಿಗೆ ಬಿ ಜೆ ಪಿಯಲ್ಲಿರುವ ಜನ ಅಥವಾ ಬಿ ಜೆ ಪಿಯ ಅಶೋಕ್ ಅವರ ಫಾಲೋವರ್ಸ್ ನಾನಾ ರೀತಿಯ ಹೆಸರುಗಳಿಂದ ಅವರನ್ನು ಕರೀತಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಅವರು 2 ಕಡೆ ಸ್ಪರ್ಧೆಯನ್ನು ಮಾಡಿದರು. ಒಂದು ಅವರದ್ದೇ ಸ್ವಂತ ಕ್ಷೇತ್ರ, ಮತ್ತು ಬೆಂಗಳೂರು ಉತ್ತರಹಳ್ಳಿ, ಬೆಂಗಳೂರು ದಕ್ಷಿಣ ಆ ಭಾಗದಲ್ಲಿ ಭಾರೀ ಹಿಡಿತ ಇರುವಂಥ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಅವರು 55,000 ಮತಗಳಿಂದ ಗೆದ್ದು ಬೀಗಿದರು. ಇದೇ ಅಶೋಕ್ ಅವರನ್ನ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಎದುರಿಗೆ ನಿಲ್ಲಿಸಬೇಕು, ಈ ಮೂಲಕ ಒಕ್ಕಲಿಗ ದಾಳವನ್ನು ಕನಕಪುರದಲ್ಲಿ ಎಸೆಯಬೇಕು, ಗೆಲ್ಲೋದು ಹೇಗೋ ಅದು ಮುಂದೆ ಬಿಟ್ಟಂಥ ವಿಚಾರ, ಆದರೆ ಅಲ್ಪ ಪ್ರಮಾಣದ ಮತವನ್ನಾದರೂ ತಮ್ಮ ಕಡೆ ಸೆಳಿಬೇಕು ಅಂತ ಬಿ ಜೆ ಪಿಯ ವರಿಷ್ಠರು ಒಂದಿಷ್ಟು ಪ್ಲಾನ್ ಮಾಡಿದರು. ಸಂತೋಷ್ ಜಿ ಅವರು ಮತ್ತು ಅಮಿತ್ ಶಾ ಅವರು ಅಶೋಕ್ ಅವರನ್ನು ಕನಕಪುರದ ಕದನಕ್ಕೆ ದೂಡಿದರು. ಕನಕಪುರದ ಕದನದಲ್ಲಿ ಹೋರಾಡಬೇಕಿದ್ದ ಸಾಮ್ರಾಟ್ ಅಶೋಕ್ ಅಲ್ಲಿ ಹೋರಾಟ ನಡೆಸಲೇ ಇಲ್ಲ. ಅಶೋಕ್ ಅವರ ಹೋರಾಟ ಎಷ್ಟಕ್ಕೆ ಸೀಮಿತ ಆಯ್ತಪ್ಪ ಅಂದರೆ, ಕೇವಲ 1-2 ಬಾರಿ ಹೋಗಿ ಬಂದದನ್ನು ಹೊರತುಪಡಿಸಿದರೆ ಠೇವಣಿ ಒಂದು ಉಳಿಸ್ಕೊಂಡಿದ್ದಾರೆ. ಬಹುತೇಕ ನನಗೆ ಗೊತ್ತಿರುವ ಮಟ್ಟಿಗೆ ಠೇವಣಿ ಉಳಿಯುವಷ್ಟು ಮತಗಳನ್ನು ಮಾತ್ರ ಪಡೆಯುವಲ್ಲಿ ಈ ಸಾಮ್ರಾಟ್ ಯಶಸ್ವಿ ಆದರು. ಅದೇ ಪದ್ಮನಾಭನಗರದಲ್ಲಿ ಗೆದ್ದು ಬೀಗಿದ್ರು 55,000 ಮತಗಳ ಅಂತರ. ಇದಾದ ಬಳಿಕ ಅಶೋಕ್ ಅವ್ರನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂರಿಸಲಾಯಿತು. ಮತ್ತು ಅಗೈನ್ ಒಕ್ಕಲಿಗ ಅಸ್ತ್ರ, ಯಾರಾದರೂ ಒಬ್ಬರು, ಈಗ ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ ಕೆಳಗಿಳಿದರು. ಸೊ ಬಿ ಜೆ ಪಿ ಚುಕ್ಕಾಣಿಯನ್ನು ವಿಜೇಂದ್ರ ಅವರಿಗೆ ಕಟ್ಟಲಾಯಿತು. ಇನ್ನು ಪ್ರಬಲ ಮತ ಸಮುದಾಯದ ಒಕ್ಕಲಿಗ ಮತವನ್ನು ಸೆಳೆಯುವ ದೃಷ್ಟಿಯಿಂದ ಆರ್ ಅಶೋಕ್ ಅವರಿಗೆ ವಿಧಾನಸಭೆಯ ವಿಪಕ್ಷ ಸ್ಥಾನವನ್ನು ನೀಡಲಾಯಿತು. ಇಡೀ ರಾಜ್ಯಕ್ಕೆ ತನ್ನ ಕೀರ್ತಿಯನ್ನು ಅಥವಾ ಇಡೀ ರಾಜ್ಯಕ್ಕೆ ತನ್ನ ಶಕ್ತಿಯನ್ನು ತೋರಿಸಬೇಕಿದ್ದಂಥ ಅಶೋಕ್ ಕೇವಲ ಬೆಂಗಳೂರಿನ ಮಟ್ಟಿಗೆ ಮಾತ್ರ ಪ್ರಬಲ ನಾಯಕನಾಗಿ ಉಳಿದರು. ಬೆಂಗಳೂರಿನ ಮಟ್ಟಿಗೆ ಒಂದಷ್ಟು ವಿಚಾರಗಳಲ್ಲಿ ಅವರು ಪ್ರಬಲ ನಾಯಕ ಅಂತಲೇ ಹೇಳ್ಬೋದು. ಮತ್ತು ಒಂದು ಗಮನಿಸಬೇಕು ನೀವು, ಅಶೋಕ್ ಎಲ್ಲೂ ಕೂಡ ಯಾರನ್ನೂ ತೀವ್ರವಾಗಿ ವಿರೋಧಿಸುವ ಮಟ್ಟಕ್ಕೆ ಮಾತನಾಡಲೇ ಇಲ್ಲ. ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹೊಂದಾಣಿಕೆ ರಾಜಕಾರಣ ಇದಕ್ಕೆಲ್ಲ ಫೇಮಸ್ ಆದರೆ ಹೊರತು, ಸೊ ಅಶೋಕ್ ರಾಜ್ಯದ ಗಮನವನ್ನು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನು ಟೀಕಿಸುವ ಮಟ್ಟದಲ್ಲಿ ಯಾವುದೇ ಅಂಥ ಮಹತ್ವದ ಸ್ಟೆಪ್ಸನ್ನು ತೆಗೆದುಕೊಂಡಿಲ್ಲ. ಎಲ್ಲೋ ಹಿಂದೂ ಹೋರಾಟಗಳಾದಂಥ ಸಂದರ್ಭದಲ್ಲಿ, ಮಂಡ್ಯದಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ, ಮಂಗಳೂರಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಈ ರೀತಿ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಜಾಸ್ತಿ ಹೋಗಿದ್ದೇ ಹೊರತು ಸಾಮಾಜಿಕ ವಿಚಾರಗಳಲ್ಲಿ ಅಥವಾ ಸಾಮಾಜಿಕ ಹೋರಾಟದಲ್ಲಿ ತಾನೇನು ಎತ್ತಿ ತೋರಿಸಬೇಕಿತ್ತೋ ಅಂಥ ಪ್ರಯತ್ನವನ್ನು ಮಾಡೋದರಲ್ಲಿ ಬಹುತೇಕ ವಿಫಲ ಆದರು. ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಹಗರಣ ಬರುತ್ತೆ. ಮೂಡಾ ಹಗರಣ ಸ್ಟಾರ್ಟ್ ಆದ ಮೊದಲ ತಿಂಗಳುಗಳಲ್ಲಿ ಅಥವಾ ಮೊದಲ ಹಂತದಲ್ಲಿ ಬಿ ಜೆ ಪಿ ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಯಾವಾಗ ಕೇಂದ್ರದಿಂದ ಇವರಿಗೆ ಒತ್ತಡ ಬಂತಲ್ಲ, ಮೈಸೂರಿಗೆ ಚಲೋ ಮಾಡಿ, ಮೈಸೂರು ಪಾದಯಾತ್ರೆ ಮಾಡಿ ಅಂತ ಬಂದ ಸಂದರ್ಭದಲ್ಲಿ ಮಾತ್ರ ಅಶೋಕ್ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದನ್ನು ಹೊರತುಪಡಿಸಿ ಉಳಿದಂತೆ ಸಾಮ್ರಾಟನ ಕೆಲಸ ಅಷ್ಟು ವೇಗವನ್ನು ಪಡೆದುಕೊಂಡಿಲ್ಲ. ಇತ್ತೀಚೆಗೆ ವಿಧಾನಸಭೆ ಅಧಿವೇಶನಗಳಲ್ಲೂ ಕೂಡ ನೀವು ನೋಡಿದರೆ ಅಶೋಕ್ ಅವರ ಪಾತ್ರ ಅಷ್ಟೇನು ಕಂಡುಬರಲ್ಲ. ಅಲ್ಲಿ ಸುನಿಲ್ ಕುಮಾರ್ ಅವರೋ ಅಥವಾ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂಥ ಶಾಸಕ ಯತ್ನಾಳ್ ಅವರೋ ಇಂಥವರು ಕೆಲವು ವಿಚಾರಗಳನ್ನು ಧ್ವನಿ ಎತ್ತಿದ್ದೇ ಹೊರತುಪಡಿಸಿ ಅಶೋಕ್ ಅವರು ಅಂಥ ಗಂಭೀರ ವಿಚಾರಗಳನ್ನು ಚರ್ಚೆಗೆ ತರೋದರಲ್ಲಿ ವಿಫಲ ಆದರು ಅನ್ನೋದು ಮೊದಲ ಪಾಯಿಂಟ್. ಇನ್ನು ಮೊನ್ನೆ ತಾನೇ ನಡೆದಂಥ ಕ್ರಾಸ್ ವೋಟಿಂಗ್ನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇವತ್ತೂ ಕೂಡ ಅವರ ಹಗ್ಗ ಜಗ್ಗಾಟ ಮುಂದುವರೆದೇ ಇದೆ. ಯಾರ ಎಷ್ಟು ವೋಟ್ ಹೋದವು, ಎಷ್ಟು ಬಂದವು ಏನೂ ಗೊತ್ತಾಗ್ತಾ ಇಲ್ಲ. ಇದರ ನಡುವೆ ಅಶೋಕ್ ಅವರನ್ನ ವಿಜಯೇಂದ್ರ ಅವರನ್ನ ಕೇಂದ್ರ ನಾಯಕರು ಸಂಪರ್ಕಿಸಿ ಅವರನ್ನು ಡೆಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ಶಾಸಕರುಗಳ ಲಿಸ್ಟ್ ಕೊಡಿ ಅಂತ ಹೇಳಿದ್ದಾರೆ. ಕೇಂದ್ರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಇಲ್ಲಿ ಏನೂ ಮಾಡೋಕ್ಕೆ ಆಗದೇ ಇರುವಂಥ ಇದೇ ನಾಯಕರು ವಿಜಯೇಂದ್ರ ಅವರು ಎಲ್ಲೋ ಹೇಳ್ತಾ ಇದ್ರು, ನಾವು ಧರ್ಮಸ್ಥಳದಲ್ಲಿ
ಎಲ್ಲ ಎಮ್ ಎಲ್ ಎಗಳನ್ನು ಭೇಟಿಗಲ್ಲಿ ಕರೆದಿದ್ದೀವಿ, ಎಲ್ಲರನ್ನೂ ಅಲ್ಲಿ ಕರೆಸಿ ಬಿ ಜೆ ಪಿ ಎಮ್ ಎಲ್ ಎಗಳ ಸಭೆಯನ್ನಲ್ಲಿ ಮಾಡ್ತೀವಿ ಮತ್ತು ಆಣೆ ಪ್ರಮಾಣವನ್ನು ಮಾಡಿಸ್ತೀವಿ ಅನ್ನೋ ಮಟ್ಟಿನಲ್ಲಿ. ಅಂದರೆ ನನಗನ್ಸುತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬಹುದಾದ ಅಥವಾ ಅವ್ರನ್ನ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದ್ರಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದುವರೆಗೂ ಸೋತಿದೆ. ಜೆ ಡಿ ಎಸ್ಸಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ, ಒಂದೆರಡು ಮೂರು ಜನ ಯಾರು ಅನ್ನೋದು ನಮ್ಗೆ ಗೊತ್ತಿದೆ, ಅವ್ರ ಮೇಲೆ ಸೂಕ್ತ ಕ್ರಮವನ್ನು ನಾವು ಸಮಯ ಬಂದಾಗ ತೆಗೆದುಕೊಳ್ತೀವಿ ಅಥವಾ ಕಟ್ಟುನಿಟ್ಟಿನ ಕ್ರಮವನ್ನು ಸಮಯ ಬಂದಾಗ ತೆಗೆದುಕೊಳ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಬಿ ಜೆ ಪಿಯಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು, ಲಮಾಣಿ ಅವರ ಹೆಸರು, ಭೈರತಿ ಬಸವರಾಜ್ ಹೆಸರು, ಅಂತಿಂಥವ್ರ ಹೆಸರು ಅಲ್ಲಿ ತೇಲು ಬಂದಿದ್ದು ಬಿಟ್ಟರೆ, ನಮ್ಮ ಈ ಬೆಂಗಳೂರಿನ ಕೆಲವು ಶಾಸಕರ ಹೆಸರು ಇವೆಲ್ಲ ತೇಲು ಬಂದು ಬಿಟ್ಟರೆ ಯಾರು ಅನ್ನೋದು ಇದುವರೆಗೂ ಪಕ್ಕಾ ಆಗಿಲ್ಲ. ಹಾಗಾಗಿಯೇ ಹಣೆ ಪ್ರಮಾಣವನ್ನು ಮಾಡಿಸೋದು ಕೂಡ ಬಿ ಜೆ ಪಿ ಅಧ್ಯಕ್ಷರಿಗೆ ಅನಿವಾರ್ಯ ಆಗಿದೆ. ಯಾಕೆಂದರೆ ಕೇಂದ್ರ ನಾಯಕರು ಇವ್ರ ತಲೆ ಮೇಲೆ ಕುಟ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ ನೀವು, ಒಬ್ಬ ಶಾಸಕ ಮಾಡಿದರೂ ಕೂಡ ಅದು ಅಡ್ಡ ಮತದಾನವೇ. ಅಂಥದ್ರಲ್ಲಿ 11 ಮಂದಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಯಾಕೆಂದರೆ 11 ಕ್ಷೇತ್ರಗಳ ಮತವನ್ನು ಕಾಂಗ್ರೆಸ್ನವರು ಪಡೆದಂಗೆ, ಅಂದರೆ ದೊಡ್ಡ ಆಪರೇಷನ್ ಇದು. ಏನು ಕ್ರಾಸ್ ವೋಟಿಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲೂ ಆಗಿರಲಿಲ್ಲ ನಾನು ತಿಳಿದ ಮಟ್ಟಿಗೆ. ಸೊ ಈಗ ಕೊನೆ ಹಂತಕ್ಕೆ ಬಿ ಜೆ ಪಿ ಬಂದಿದೆ, ಅವ್ರನ್ನ ಆಣೆ ಪ್ರಮಾಣ ಮಾಡಿಸುವ ಹಂತ. ಈಗ ಡೆಲ್ಲಿಗೆ ನಾಯಕರು ಹೋಗ್ತಾರೆ, ಅಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅನ್ನೋದು ಅಶೋಕ್ ಅವರ ಹೇಳಿಕೆ. ಈ ಹೇಳಿಕೆಯನ್ನು ಹೊರತುಪಡಿಸಿ ಏನೋ ನಮ್ಮಲ್ಲೊಂದು ಗಾದೆ ಇದೆ, ಬೆಂಕಿ ಬಿದ್ದಾಗ ಬಾವಿ ತೋಡು ಅನ್ನೋ ಗಾದೆ. ಯಾವಾಗ ಬೆಂಕಿ ಬೀಳುತ್ತಲ್ಲ ಆವಾಗ ಬಾವಿ ತೋಡೋಕೆ ಶುರು ಮಾಡೋದು. ಬಿ ಜೆ ಪಿ ಸ್ಥಿತಿ ಕೂಡ ಈಗ ಹಾಗೆ ಆಗಿದೆ. ಅಶೋಕ್ ಅವರು ಅಷ್ಟೇ, ಈ ವಿಚಾರದಲ್ಲೂ ಕೂಡ ಗಟ್ಟಿ ಧ್ವನಿ ಮಾತಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇತ್ತೀಚೆಗೆ ಮೊನ್ನೆಗೆ ಪ್ರೆಸ್ ಮೀಟ್ ಆಯಿತು ಬೆಂಗಳೂರಲ್ಲಿ. ಅಶೋಕ್ ಅವರು, ವಿಜಯೇಂದ್ರ ಅವರು ಪ್ರೆಸ್ ಮೀಟಲ್ಲಿ ಕುಂತಿದ್ರು. ಅಶೋಕ್ ಅವರು ಎಲ್ಲೋ ಒಂದು ಕಡೆ ನಾನು ಅವ್ರ ವಿಡಿಯೋ ನೋಡಿದಾಗ ಸ್ವಲ್ಪ ತೂಗುಡಿಸ್ತಾ ಇದ್ದಂಗೆ ಕಾಣಿಸ್ತು, ಅಬ್ಸೆಂಟ್ ಮೈಂಡಲ್ಲಿ ಇದ್ದಂಗೆ ಕಾಣಿಸ್ತು. ಸೊ 3 ವರ್ಷಗಳು ಸಮೀಪಿಸ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷದ ನಾಯಕನ ಸ್ಥಾನದ ಬದಲಾವಣೆ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ಅದಕ್ಕೆ ಸೂಕ್ತ ನಾಯಕ ಬೇಕು, ಎಲೆಕ್ಷನ್ ಬರ್ತಾ ಇದೆ, ಸರಿಯಾದ ಚಾಟಿ ಬೀಸುವಂಥ ನಾಯಕ ಬೇಕು ಅಂತ ಬಿ ಜೆ ಪಿ ಹುಡುಕ್ತಾ ಇದೆ. ಅವ್ರಕ್ಕಿಂತ ಮೊದಲೇ ಸುನಿಲ್ ಕುಮಾರ್ ಅವರ ಹೆಸರು ಕೇಳಿ ಬಂದಿತ್ತಾದರೂ ಕೂಡ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಅಶೋಕ್ ಅವರು ಆಗ ಗೆದ್ದಿದ್ದರು. ಈಗ ಮತ್ತೊಂದು ಒ ಬಿ ಸಿ ನಾಯಕ ಸುನಿಲ್ ಕುಮಾರ್ ಅವರಿಗೆ ಆ ಪಟ್ಟ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವರು ಬೇಡಿಕೆಯನ್ನು ಇಟ್ಟಿದ್ದಾರಂತೆ ಕೇಂದ್ರ ನಾಯಕರ ಮುಂದೆ. ಹಾಗಾಗಿ ಸಾಮ್ರಾಟ್ ಅಶೋಕ್ ಈಗ ಶಸ್ತ್ರತ್ಯಾಗ ಮಾಡ್ತಾರಾ ಅನ್ನೋ ಚರ್ಚೆ ಎದ್ದಿದೆ. ಸುನಿಲ್ ಕುಮಾರ್ ಅವರು ಈ ಸ್ಥಾನಕ್ಕೆ ಪ್ರಬಲ ವ್ಯಕ್ತಿ ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಉತ್ತಮ ವ್ಯಕ್ತಿ ಅಂತ ನಿಮ್ಗೆ ಅನಿಸುತ್ತಾ? ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಸುನಿಲ್ ಕುಮಾರ್ ಅವರು ಈಗ ರೇಸ್ನಲ್ಲಿ ಇದ್ದಾರಂತೆ. ದಯವಿಟ್ಟು ಈ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್ ಇಂತಿದೆ. ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.